Hi friends, good morning. I would like to welcome you all for the today's presentation. And this is a presentation number 21 with regards to your subject Indian financial system is concerned. And in this class, so we are going to have the discussion about the topic of over the counter exchange of India. It's also shortly known as OTCEI. Dear friends, the over the counter exchange of India is shortly known as the over the trading OTCEI. over the over the counter exchange of India. Dear friends, so as in the earlier cases of the before introducing the OTCEI concept, the Indian capital market was being faced with lots of drawbacks. Okay, the Indian capital market has witnessed the sweeping changes over the last few years. Right? There are huge changes was been taken place in the capital market. ನೋಡಿ ಇಂಡಿಯನ್ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಹ್ಯೂಜ್ ಚೇಂಜಸ್ಗಳು ಆಗ್ತಾ ಇದ್ವು. ಅಂದ್ರೆ ಅಲ್ಲಿ ಏನ್ ಟ್ರೇಡ್ ಮಾಡ್ತಾ ಇರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ಗಳು ಇದ್ವಲ್ವಾ, ಆ ಇನ್ಸ್ಟ್ರೂಮೆಂಟ್ಸ್ಗಳು ಹೊಸ ಹೊಸ ರೀತಿಯಾದಂಥ ಇನ್ಸ್ಟ್ರೂಮೆಂಟ್ಸ್ಗಳು ಬರ್ತಾ ಇದ್ವು. ಅದೇ ರೀತಿ ಅಲ್ಲಿ ಪಾರ್ಟಿಸಿಪೆಂಟ್ಸ್ಗಳು ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ಗಳು ಕೂಡ ಹೊಸದಾಗಿ ಆಡ್ ಆಗ್ತಾ ಇದ್ರು. ಆದ್ರೆ ಈ ಒಂದು ಚೇಂಜಸ್ಗೆ, ಈ ಒಂದು ಡೆವಲಪ್ಮೆಂಟ್ಗೆ ತಕ್ಕಂತೆ ಆ ಸೆಕ್ಯೂರಿಟಿ ಮಾರ್ಕೆಟ್ಗಳು ಅಥವಾ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಆರ್ಗನೈಸೇಷನ್ಸ್ಗಳು ದೇ ಆರ್ ನಾಟ್ ಸಪೋರ್ಟಿಂಗ್ ವೆರಿ ಕ್ವಿಕ್ಲಿ. ಓಕೆ, ಅಂಡ್ ಸೊ ಇನ್ ಆರ್ಡರ್ ಟು ಓವರ್ಕಮ್ ಫ್ರಮ್ ದಿಸ್, ಈ ರೀತಿ ಹಲವಾರು ಡೆಫಿಷಿಯನ್ಸೀಸ್ಗಳಲ್ಲಿ ಇದ್ವು, ಇನ್ಎಫಿಷಿಯನ್ಸೀಸ್ಗಳು ಎಕ್ಸಿಸ್ಟಿಂಗ್ ಸ್ಟಾಕ್ ಎಕ್ಸ್ಚೇಂಜಸ್ ಮಾರ್ಕೆಟ್ಗಳಲ್ಲಿ ಇದ್ವು. ಅವುಗಳಿಂದ ಹೊರಬರೋದಕ್ಕೋಸ್ಕರ ದಿ ಪೆರ್ವಾನಿ ಕಮಿಟಿ ವಾಸ್ ಇಂಟ್ರಡ್ಯೂಸ್ ಅಂಡ್ ದಿ ಪೆರ್ವಾನಿ ಅಂದ್ರೆ ಯಾರು ಅಂತ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, ಇಸ್ ದ ಫಾರ್ಮರ್ ದಿ ಚೇರ್ಮನ್ ಆಫ್ ದಿ UTI ಅಲ್ವಾ. ಸೊ he and his committee has identified the shortcomings in order to overcome the pitfalls and loopholes of the existing system. ಅಂದ್ರೆ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಕ್ಸಿಸ್ಟಿಂಗ್ ಸ್ಟಾಕ್ ಎಕ್ಸ್ಚೇಂಜ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಲೂಪಲ್ಸ್ ಗಳಿಂದ ಹೊರ ಬರೋದಕ್ಕೆ ಹಲವಾರು ಸಜೆಷನ್ಸ್ ಗಳನ್ನ ಕೊಡ್ತಾರೆ, ಅಥವಾ ಇಂಪ್ರೂವ್ಮೆಂಟ್ಸ್ ಗಳನ್ನ ಮಾಡೋದಕ್ಕೆ ಕೆಲವೊಂದು ಐಡಿಯಾಸ್ ಗಳನ್ನ ಕೊಡ್ತಾರೆ. ಸೊ ಅವರು ಯಾವ್ಯಾವ ಒಂದು ಲೂಪಲ್ಸ್ ಗಳನ್ನ ಐಡೆಂಟಿಫೈ ಮಾಡಿದ್ರು ಅಂತ ನಾನು ಫಸ್ಟ್ ಡಿಸ್ಕಸ್ ಮಾಡಿ, ನಂತರ ಅವ್ರು ಏನ್ ಸಜೆಷನ್ ಮಾಡಿದ್ರು ಅಂತ ಹೇಳಿ ನೋಡ್ತಾ ಹೋಗೋಣ. ಓಕೆ, ಅಥವಾ ವಾಟ್ ಇಸ್ ದೇರ್ ರೆಕಮೆಂಡೇಶನ್ಸ್ ಅನ್ನು ನೋಡ್ತಾ ಹೋಗೋಣ. ಸೊ ದಿ ಕಮಿಟಿ ಹ್ಯಾಸ್ ಫೌಂಡ್ ದಟ್ so the existing security market was facing with the following drawbacks. Under that, first one is poor liquidity of script. ಅಂತ ಹೇಳ್ಬಿಟ್ಟೆ. So either it may be a Bombay Stock Exchange. Okay, so Bombay Stock Exchange ಅಲ್ಲಿ ಏನಾಗ್ತಿತ್ತಪ್ಪ ಹೆಚ್ಚಾಗಿ ಅಂತ ಹೇಳಿದ್ರೆ, ಜನರಲ್ಲಿ there are more than thousands of companies were been operating, they have got listed, but among which the stock exchange focus only about the blue chip companies. ಸೊ ಯಾವ್ದಿಲ್ಲಿ ಬ್ಲೂ ಚಿಪ್ ಕಂಪನೀಸ್ ಅಂತ ಹೇಳಿದ್ರೆ, ಸೊ ದಿ ಕಂಪನೀಸ್ ವಿಚ್ ಆರ್ ಹ್ಯಾವಿಂಗ್ ದಿ ಗುಡ್ ಪ್ರಾಫಿಟಬಿಲಿಟಿ ಪೊಸಿಷನ್, ಗುಡ್ ಫೈನಾನ್ಷಿಯಲ್ ಪೊಸಿಷನ್, ಅಂಡ್ ಆಲ್ಸೋ ದೇ ಆರ್ ಆಪರೇಟಿಂಗ್ ವಿತ್ ದಿ ಹೈಲಿ ಏನಂತ ನಾನು ಸಫಿಷಿಯಂಟ್ ಪೊಸಿಷನ್ಸ್ ಅಥವಾ ಗುಡ್ ಫೈನಾನ್ಷಿಯಲ್ ಪೊಸಿಷನ್ಸ್ ಅಂತ ಕಂಪನೀಸ್ಗಳನ್ನ ಮಾತ್ರ ನಾವು ಬ್ಲೂ ಚಿಪ್ ಕಂಪನೀಸ್ಗಳಂತ ಕರಿತೀವಿ. ಸೊ ಇಲ್ಲಿ ಏನಾಗ್ತೈತೆ ಅಂತ ಹೇಳಿದ್ರೆ, ಸೊ ಇಲ್ಲಿ 1,000ಕ್ಕೂ ಹೆಚ್ಚು ಕಂಪನೀಸ್ಗಳು ಲಿಸ್ಟೆಡ್ ಆಗಿದ್ರು ಕೂಡ ಯಾವುದೋ ಒಂದು ಬ್ಲೂ ಚಿಪ್ ಕಂಪನೀಸ್ಗಳು ಇರ್ತಾವಲ್ವಾ, ಆ ಕಂಪನೀಸ್ಗಳ ಸೆಕ್ಯೂರಿಟೀಸ್ಗಳ ಮಾತ್ರ ಈಸಿಯಾಗಿ ಟ್ರೇಡ್ ಆಗ್ತಾ ಇದ್ವು, ಈಸಿಯಾಗಿ ಮಾರ್ಕೆಟಬಿಲಿಟಿ ಆಗ್ತಾ ಇದ್ವು. ಸೊ ಇಲ್ಲಿ ದೇರ್ ನಂಬರ್ ಕಮ್ಸ್ ಟು ಹಾರ್ಡ್ಲಿ ಅಬೌಟ್ 250 to 300. ಅಂದ್ರೆ ರಿಮೈನಿಂಗ್ 700 ಕಂಪನೀಸ್ಗಳು, ಸೊ ಆ ಕಂಪನೀಸ್ಗಳಿಗೆ ಇಲ್ಲಿ ಏನಾಗ್ತಾ ಇರಲಿಲ್ಲ, ಈಸಿ ಮಾರ್ಕೆಟಬಿಲಿಟಿ ಸಿಗ್ತಾ ಇರಲಿಲ್ಲ. ಅಂದ್ರೆ ಆ ರಿಮೈನಿಂಗ್ ಯಾವ ಒಂದು ಕಂಪನೀಸ್ಗಳು ಬ್ಲೂ ಚಿಪ್ ಕಂಪನೀಸ್ಗಳು ಆಗಿರ್ಲಿಲ್ಲ ಅಲ್ವಾ, ಅಂತ ಕಂಪನೀಸ್ಗಳು ಸೆಕ್ಯೂರಿಟೀಸ್ಗಳನ್ನ ಟ್ರೇಡ್ ಮಾಡೋದಕ್ಕೆ ಅಥವಾ ಈಸಿಯಾಗಿ ಅವುಗಳನ್ನ ಟ್ರೇಡ್ ಮಾಡಿ ದುಡ್ಡನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಓಕೆ, ಅಂದ್ರೆ ಪೂರ್ ಲಿಕ್ವಿಡಿಟಿ ಅಂದ್ರೆ, ಸೊ ಅದರ್ ದ್ಯಾನ್ ದಿ ಬ್ಲೂ ಚಿಪ್ ಕಂಪನೀಸ್ ಸೆಕ್ಯೂರಿಟೀಸ್, it was highly difficult to convert these shares into cash. ಅಂದ್ರೆ ಅವುಗಳನ್ನ ಸೇಲ್ ಮಾಡೋದು ಮತ್ತು ಪರ್ಚೇಸ್ ಮಾಡೋದು ಡಿಫಿಕಲ್ಟ್ ಆಗಿತ್ತು ಅಂತ ಹೇಳ್ತಾರೆ. ದೆನ್ ಡಿಲೇ ಇನ್ ಸೆಟಲ್ಮೆಂಟ್. ಓಕೆ, ಆಸ್ ಜಸ್ಟ್ ಲೈಕ್ ದಿ earlier cases, the poor liquidity, here also the small industries, they were facing the lots of problem like the delay in settlement. ಯಾಕೆ ಇದು ಡಿಲೇ ಇನ್ ಸೆಟಲ್ಮೆಂಟ್ ಆಗ್ತಾ ಇತ್ತಪ್ಪ ಅಂತ ಹೇಳಿದ್ರೆ, ಸೊ ನಾನು ಇವಾಗ ಐ ಮೀನ್ ವಿಲ್ಲಿಂಗ್ನೆಸ್ ಟು ಬೈ ಆರ್ ಸೆಲ್ ದಿ ಸೆಕ್ಯೂರಿಟೀಸ್ ಅಂತ ಹೇಳ್ಬೇಕಾದ್ರೆ, ಎಸ್ಪೆಷಲಿ ವಿಲ್ಲಿಂಗ್ನೆಸ್ ಟು ಸೆಲ್ ದಿ ಸೆಕ್ಯೂರಿಟೀಸ್ ಅಂತ ಹೇಳ್ಬೇಕಾದ್ರೆ ನನಗೇನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ರೆಗ್ಯುಲರ್ ಮಾರ್ಕೆಟ್ ಅಲ್ಲಿ ರೈಟ್ ಅದರ್ ದ್ಯಾನ್ ಬ್ಲೂ ಚಿಪ್ ಕಂಪನೀಸ್ಗಳು ಬಿಟ್ರೆ ಈ ಸ್ಮಾಲ್ ಇಂಡಸ್ಟ್ರೀಸ್ಗೆ, ಸ್ಮಾಲ್ ಕಂಪನೀಸ್ಗಳಿಗೆ ಫೋಕಸ್ ಕಮ್ಮಿ ಇರ್ತಾ ಇತ್ತು. ರೈಟ್, ಸೊ ನಾನು ಇವಾಗ ಕಂಪನೀಸ್ ಅನ್ನು ಸೇಲ್ ಮಾಡಬೇಕು ಅಂತ ಹೇಳಿದ್ರು ಕೂಡ ನನಗೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇರ್ತಾ ಇರಲಿಲ್ಲ. ಯಾಕೆ? ದಿ ಇನ್ವೆಸ್ಟರ್ಸ್ ಆರ್ ಆಲ್ವೇಸ್ ಫೋಕಸಿಂಗ್ ಟುವರ್ಡ್ಸ್ ದಿ ಪರ್ಚೇಸಿಂಗ್ ಆಫ್ ದಿ ಬ್ಲೂ ಚಿಪ್ ಸೆಕ್ಯೂರಿಟೀಸ್. ಅಂದ್ರೆ ಯಾವ ಸೆಕ್ಯೂರಿಟೀಸ್ಗಳು ಹೈ ಸ್ಟ್ಯಾಂಡರ್ಡ್ಸ್ ಅನ್ನ ಮೇಂಟೈನ್ ಮಾಡಿರ್ತೀವೋ, ಅಥವಾ ಯಾವ ಕಂಪನೀಸ್ಗಳು ಹೈ ಸ್ಟ್ಯಾಂಡರ್ಡ್ಸ್ ಅನ್ನ ಮತ್ತು ಹೈ ರಿಟರ್ನ್ಸ್ ಅನ್ನ ಮತ್ತು ಒಳ್ಳೆ ಫೈನಾನ್ಷಿಯಲ್ ಪೊಸಿಷನ್ಸ್ ಗಳನ್ನ ಮೇಂಟೈನ್ ಮಾಡಿರ್ತಾವಲ್ವಾ,
ಅಂತ ಕಂಪನೀಸ್ಗಳ ಮೇಲೆ ಮಾತ್ರ ಇನ್ವೆಸ್ಟರ್ಸ್ಗಳು ಇನ್ವೆಸ್ಟ್ ಮಾಡಕ್ಕೆ ಇಷ್ಟಪಡ್ತಾರೆ, ಅಂದ್ರೆ ಪರ್ಚೇಸ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಆ ರೀತಿಯ ಸೆಕ್ಯೂರಿಟೀಸ್ಗಳನ್ನ ಮಾತ್ರ ಪರ್ಚೇಸ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಓಕೆ, ಸೊ ನೀವು ಯುವರ್ ಸ್ಮಾಲ್ ಇನ್ವೆಸ್ಟರ್ಸ್, ಸೊ ನೀವು ನಿಮ್ಮ ಕಂಪನಿ ಸೆಕ್ಯೂರಿಟೀಸ್ಗಳನ್ನ ಸೇಲ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ದಿ ಇನ್ವೆಸ್ಟರ್ಸ್ ಮೇ ನಾಟ್ ಬಿ ಪ್ರಿಫರ್ಡ್ ಟು ಬೈ ಯುವರ್ ಸೆಕ್ಯೂರಿಟೀಸ್. ಅದಕ್ಕೋಸ್ಕರ ಏನಾಗ್ತಾ ಇತ್ತು, ಸೊ ಯು ಹ್ಯಾವ್ ಟು ವೆಯ್ಟ್, ನೀವು ಬ್ರೋಕರ್ಗೆ ಅಪ್ರೋಚ್ ಮಾಡ್ತಾ ಇರಬೇಕಾಯ್ತು. ಯು ಆರ್ ಸಪೋಸ್ ಟು ಕೀಪ್ ಆನ್ ಅಪ್ರೋಚಿಂಗ್ ದಿ ಬ್ರೋಕರ್ಸ್ ಟು ಸೆಲ್ ಯುವರ್ ಪ್ರಾಡಕ್ಟ್ ಆರ್ ಸೆಲ್ ಯುವರ್ ಸೆಕ್ಯೂರಿಟೀಸ್. ಸೊ ಅದರಿಂದ ಏನಾಗ್ತಾ ಇತ್ತು, ಟ್ರಾನ್ಸಾಕ್ಷನ್ಸ್ ಡಿಲೇ ಆಗ್ತಾ ಇತ್ತು. ದೆನ್ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸೀಸ್. ಲುಕ್ ಎಟ್ ಹಿಯರ್. ಸೊ ಇಲ್ಲಿ ಏನಾಗ್ತಾರೆ ಅಂತ ಹೇಳಿದ್ರೆ, ಜನರಲ್ಲಿ ಸೆಟ್ಲ್ಮೆಂಟ್ ಮಾಡಬೇಕಾದ್ರೆ ಪ್ರೈಸ್ ಕೋಟ್ ಆಗ್ತಾ ಇರಲ್ಲ. ಅಲ್ಲಿ ಪ್ರೈಸು ಅಂದ್ರೆ ಅಟ್ ವಾಟ್ ಪ್ರೈಸ್ ದಿ ವಾಟ್ ಇಸ್ ದ ಪ್ರೆಸೆಂಟ್ ಪ್ರೈಸ್ ಆಫ್ ದಿ ಕಂಪನಿ ಸೆಕ್ಯೂರಿಟೀಸ್ ಅನ್ನೋದು, ಆ ಪ್ರೈಸ್ ಕೊಟೇಶನ್ ಇದೆ ಅಲ್ವಾ, ಅದು ಡಿಸ್ಪ್ಲೇ ಆಗ್ತಾ ಇರಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಅಂದ್ರೆ ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದಿ ಸಿಚುವೇಶನ್ ಆಫ್ 1990s, ರೈಟ್? ಸೊ ಯಾವುದೇ ರೀತಿ ಪ್ರೈಸ್ ಡಿಸ್ಪ್ಲೇ ಆಗ್ತಾ ಇರಲ್ಲ. ಅದೇನಾಗ್ತಾ ಇರುತ್ತೆ, ನೀವು ಯಾವುದೋ ಒಂದು ಪ್ರೈಸ್ ಅನ್ನು ಕೋಟ್ ಮಾಡ್ತೀರಿ, ಬೈಯರ್ ಒಂದು ಪ್ರೈಸ್ ಅನ್ನು ಕೋಟ್ ಮಾಡ್ತಾರೆ, ಸೆಲ್ಲರ್ ಒಂದು ಪ್ರೈಸ್ ಅನ್ನು ಕೋಟ್ ಮಾಡ್ತಾರೆ. ಅಲ್ಲಿ ಬ್ರೋಕರ್ಸ್ ಅಥವಾ ಮೀಡಿಯೇಟರ್ಸ್ ಗಳು ಇರ್ತಾರಲ್ವಾ, ದೇ ವರ್ ಟೇಕಿಂಗ್ ದಿ ಹ್ಯೂಜ್ ಅಡ್ವಾಂಟೇಜಸ್. ಅವರು ಹೆಚ್ಚು ಅಡ್ವಾಂಟೇಜಸ್ ಅನ್ನ ತಗೊಳ್ತಾ ಇದ್ರು. ಯಾವ ರೀತಿ ಅಂತ ಹೇಳಿದ್ರೆ, ನೀನ್ ಏನಾದ್ರು ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ, ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಸೆಕ್ಯೂರಿಟೀಸ್ ಅಟ್ ದಿ ಹೈಯೆಸ್ಟ್ ಪ್ರೈಸ್ ಆಫ್ ದಿ ದಟ್ ಪರ್ಟಿಕ್ಯುಲರ್ ಡೇ. ಸೊ ಅವ್ರು ಏನ್ ಮಾಡ್ತಾ ಇದ್ರು, ಬ್ರೋಕರು ಅಲ್ಲಿ ಪ್ರೈಸ್ ಕೊಟೇಶನ್ ಆಗ್ತಾ ಇರಲಿಲ್ಲ, ಡಿಸ್ಪ್ಲೇ ಆಗ್ತಾ ಇರಲ್ವಲ್ವಾ. ಸೊ ನಿಮ್ಗೆ ಏನಾದ್ರು ನೀವು ಪರ್ಚೇಸ್ ಮಾಡಬೇಕಪ್ಪ 1,000 ಸೆಕ್ಯೂರಿಟೀಸ್ ಅಂತ ಹೇಳಿದ್ರೆ, ಆ ದಿನದ ಹೈಯೆಸ್ಟ್ ಪ್ರೈಸ್ ಏನಿರುತ್ತಲ್ವಾ, ಆ ಪ್ರೈಸ್ಗೆ ನಿಮಗೆ ಒಂದು ಸೆಕ್ಯೂರಿಟೀಸ್ ಅನ್ನು ಸೇಲ್ ಮಾಡ್ತಾ ಇದ್ದ, ರೈಟ್? ಅಂದ್ರೆ ಪರ್ಚೇಸರ್ ಯೂಸ್ ಟು ಬೈ ದಿ ಸೆಕ್ಯೂರಿಟೀಸ್ ಅಟ್ ದಿ ಹೈಯೆಸ್ಟ್ ಪ್ರೈಸ್ ಆಫ್ ದಿ ಡೇ. ಅದೇ ರೀತಿ ಸೆಲ್ಲರ್ಸ್ ಅವ್ರಿಗೆ ಅಲ್ಲಿ ಕೂಡ ಪ್ರೈಸ್ ಎಷ್ಟು ಅಂತ ಡಿಸ್ಪ್ಲೇ ಆಗ್ತಾ ಇರಲ್ಲ. ಅವ್ರಿಗೆ ಎಷ್ಟಕ್ಕೆ ಪ್ರೈಸ್ ಸೇಲ್ ಆಗ್ತಾ ಇದೆ ಅಥವಾ ಎಷ್ಟಕ್ಕೆ ಪ್ರೈಸ್ ಅನ್ನ ಅವರು ಇನ್ವೆಸ್ಟರ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಗೊತ್ತಾಗಲ್ಲ ಅವರಿಗೆ. ಫೈನಲಿ ಆ ಸೆಕ್ಯೂರಿಟೀಸ್ ಗಳನ್ನ ಸೇಲ್ ಮಾಡಿ ಆ ಬ್ರೋಕರ್ಸ್ ನಿಮ್ಗೆ ಹೇಳ್ತಾ ಇದ್ದ, ದಟ್ ಈಸ್ ಯುವರ್ ಸೆಕ್ಯೂರಿಟೀಸ್ ಆರ್ ಸೋಲ್ಡ್ ಅಟ್ ಎ ಲೀಸ್ಟ್ ಪ್ರೈಸ್, ಅಂದ್ರೆ ಕಡಿಮೆ ಪ್ರೈಸ್ಗೆ ಸೇಲ್ ಆಗಿದೆ ಅಂತಕ್ಕಂಥ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಅವ್ರು ಕೊಡ್ತಾ ಇದ್ರು. ಅರ್ಥ ಆಗ್ತಿದಲ್ವಾ? ಇದನ್ನ ಏನಾಗ್ತಾ ಇತ್ತು ಅಲ್ಲಿ, ದರ್ ಇಸ್ ಅ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ. ಅಂದ್ರೆ ವಾಟ್ ಇಸ್ ದ ಆಕ್ಚುಯಲ್ ಪ್ರೈಸ್ ಆಫ್ ದ ಸೆಕ್ಯೂರಿಟೀಸ್, ಅಟ್ ವಾಟ್ ಪ್ರೈಸ್ ಇಟ್ ಹ್ಯಾಸ್ ಬಾಟ್ ಅಂಡ್ ವಾಟ್ ಪ್ರೈಸ್ ಇಟ್ ಹ್ಯಾಸ್ ಸೋಲ್ಡ್ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರ್ತಾ ಇರಲಿಲ್ಲ. ಇದರ ಅಡ್ವಾಂಟೇಜಸ್ ಅನ್ನ, ಪ್ರೈಸ್ ಸ್ಪೆಕ್ಯುಲೇಟಿವ್ ಅಡ್ವಾಂಟೇಜಸ್ ಅನ್ನು ಯಾರು ತಗೋತಾ ಇದ್ರು ಅಂತ ಹೇಳಿದ್ರೆ, ಮೀಡಿಯೇಟರ್ಸ್ಗಳು ಅಥವಾ ಪಾರ್ಟಿಸಿಪೆಂಟ್ಸ್ ಆಫ್ ದಿ ಮಾರ್ಕೆಟ್ ಸ್ಟಾಕ್ ಎಕ್ಸ್ಚೇಂಜಸ್ ಅವರು ಗೇನ್ ಮಾಡ್ತಾ ಇದ್ರು. ಸೊ these are the various drawbacks which are found in the traditional stock exchange during 1990s. So in order to overcome from all these loopholes, okay, the committee under the head of the Perwani committee is found to introduce the new way of operations in the stock market. So with that result, the same committee has introduced the NSE, that is the National Stock Exchange, and also the same committee has recommended to introduce the new type of exchange operations, that is security exchange operations, that is OTCEI, it is the over the counter exchange of India. Dear friends, the OTCEI was incorporated in October 1990 as a company under section 25 of the Companies Act 1956. Companies Act 1956 ಪ್ರಕಾರ ಸೊ ಇದೇನಾಗುತ್ತೆ, OTCEI ಅನ್ನೋದೇನಿದೆ ಇದು ಕೂಡ ಒಂದು ಇನ್ಕಾರ್ಪೊರೇಟೆಡ್ ಕಂಪನಿ ಆಗಿ ಇನ್ಕಾರ್ಪೊರೇಷನ್ ಅನ್ನು ಹೊಂದುತ್ತೆ ಡ್ಯೂರಿಂಗ್ 1990 ಅಲ್ಲಿ. ಬಟ್ ಇಟ್ ಸ್ಟಾರ್ಟ್ಸ್ ಇಟ್ಸ್ ರಿಯಲ್ ಆಪರೇಷನ್ಸ್ ಸಿನ್ಸ್ 1992. ಓಕೆ, ವಿತ್ ದಿ ಓಪನಿಂಗ್ ಇಟ್ಸ್ ಫಸ್ಟ್ ಕೌಂಟರ್ ಅಟ್ ದಿ ಮುಂಬೈ. ನೋಡಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮುಂಬೈಯಲ್ಲಿ ಇವರು ಒಂದು ಫಸ್ಟ್ ಒಂದು ಎಕ್ಸ್ಚೇಂಜ್ ಕೌಂಟರ್ನ ಓಪನ್ ಮಾಡೋದ್ರ ಮುಖಾಂತರ ಏನ್ ಮಾಡ್ತಾ ಇದ್ರು, ತಮ್ಮ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. It is recognized by the Government of India as a recognized stock exchange under Section 4 of the Securities Control and Regulation Act 1956. Okay, so this institution ಅಥವಾ exchange organization is recognized by the Securities Control and Regulation Act 1956, and it is promoted by, that means this concept is the concept of OTCI. It is recommended by the committee, and it was supported and promoted by the various financial institutions like the various financial institutions of the government like UTI, ICICI, IDBI, SBI Capital Market, IFCI, LIC, GIC, and Can Bank Financial Service, and others. Okay, so these are all the various the financial institutions which have supported to and promoted to establishment of the
ಓವರ್ ದಿ ಟ್ರೇಡ್ ಎಕ್ಸ್ಚೇಂಜ್, ಓವರ್ ದಿ ಕೌಂಟರ್ ಎಕ್ಸ್ಚೇಂಜ್. ಮೆಕ್ಯಾನಿಸಮ್, ಇಲ್ಲಿ ಯಾವ ರೀತಿ ಒಂದು ಪರ್ಚೇಸ್ ಅಂಡ್ ಸೇಲ್ ಆಫ್ ಸೆಕ್ಯೂರಿಟೀಸ್ಗಳು ಆಗ್ತವೆ ಅನ್ನೋದ್ರ ಬಗ್ಗೆ ಜಸ್ಟ್ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಸೊ ಇಲ್ಲಿ ಲೆಟ್ಸ್ ಅಸ್ಯೂಮ್ ಯು ಆರ್ ಎನ್ ಇನ್ವೆಸ್ಟರ್, ಯು ಆರ್ ಎನ್ ಬೈಯರ್. ನೀವು ಯಾವ ರೀತಿ ಪರ್ಚೇಸ್ ಮಾಡ್ತೀರಪ್ಪ ಅಂತ ಹೇಳಿದ್ರೆ, ಯು ಆರ್ ಯೂಶಲೈಸ್ ಪ್ರೈಸ್ ಆನ್ OTC ಸ್ಕ್ರೀನ್ ಪ್ಲೇಸ್. ನೋಡಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಈ ಒಂದು OTC ಇದೆ ಅಲ್ವಾ, ಇಲ್ಲಿ ಯಾವುದೇ ರೀತಿಯಾದಂತಹ ಏನಂತೀರಿ ಸೀಮಿತವಾದಂತಹ ಸ್ಟಾಕ್ ಎಕ್ಸ್ಚೇಂಜ್ ಆರ್ಗನೈಸೇಷನ್ ಅಲ್ಲ ಇದು. ಹೇಗೆ ಯಾವ ರೀತಿ ನಿಮಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಒಂದು ಪ್ಲೇಸ್ ಇದೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ಗೆ ಒಂದು ಪ್ಲೇಸ್ ಇದೆಯೋ, ಆ ರೀತಿ OTCಗೆ ಯಾವುದೇ ರೀತಿ ಆ ರೀತಿ ಸ್ಪೆಸಿಫಿಕ್ ಪ್ಲೇಸ್ಗಳು ಇಲ್ಲ. ಅರ್ಥ ಆಗುತ್ತಲ್ವಾ? ಸೊ ಇಟ್ ಈಸ್ ಆಫರ್ಡ್ ಟು ದಿ at any place, it is offered with some counter, so which is having this some minimum requirement. ಅಂದ್ರೆ ಒಂದು ಸಿಸ್ಟಮ್, ಒಂದು ಕಂಪ್ಯೂಟರ್, ಇಂಟರ್ನೆಟ್ ಫೆಸಿಲಿಟೀಸ್ ಹೊಂದಿರತಕ್ಕಂಥ ಒಂದು ಸಿಸ್ಟಮ್, ಪ್ರಿಂಟರು, ಓಕೆ, ಫ್ಯಾಕ್ಸು, ಓಕೆ, ಟೆಲಿಫೋನ್ ಕನೆಕ್ಷನ್ಸು ಅಂಡ್ ಅದರ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ಗಳು ಇರ್ತಕ್ಕಂಥ ಒಂದು ರೂಮ್ ಇದ್ರೆ, ಅದು ಒಂದು ಕೌಂಟರ್ ಇದ್ರೆ ಸಾಕು. ಸೊ ಅದರ ಮುಖಾಂತರ ನಾವು ಒಂದು ಆಪರೇಷನ್ಸ್ ಅನ್ನ ಮಾಡ್ಬೋದು. ಓಕೆ, ಇದೇನಾಗುತ್ತೆ ಅಂತ ಹೇಳಿದ್ರೆ, ಸೊ ಆ ರೀತಿ ಯಾವುದೋ ಒಂದು ಆಫೀಸ್ ಇದೆ ಅಂತ ಅನ್ಕೊಳ್ಳಿ, ಅಲ್ಲಿ ಓವರ್ ದಿ ಕೌಂಟರ್ ಅಲ್ಲಿ ಏನಾಗುತ್ತೆ, ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಪ್ರೈಸ್ಗಳು, ಯಾವ್ಯಾವ ಸೆಕ್ಯೂರಿಟೀಸ್, ಯಾವ ಕಂಪನಿದ ಸೆಕ್ಯೂರಿಟೀಸ್ ಪ್ರೈಸ್ ಎಷ್ಟು ಅನ್ನೋದ್ರ ಬಗ್ಗೆ ಪ್ರೈಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಓಕೆ, ಸೊ ಆ ಒಂದು ಡಿಸ್ಪ್ಲೇ ಅನ್ನು ನೋಡ್ಕೊಂಡ್ಬಿಟ್ಟು ನೀವೇನು ಮಾಡ್ತೀರಿ, ಒಬ್ಬ ಮೀಡಿಯೇಟರ್ಗೆ ಅಥವಾ ಡೀಲರ್ಗೆ ನೀವು ನಿಮ್ಮ ಡಿಸಿಷನ್ಸ್ ಅನ್ನು ಹೇಳ್ತೀರಿ. ಸೊ ಅಟ್ ವಾಟ್ ಕ್ವಾಂಟಿಟಿ ಯು ವುಡ್ ಲೈಕ್ ಟು ಬೈ, ಅಟ್ ವಾಟ್ ಪ್ರೈಸ್. ಓಕೆ, ಆ ಡೀಲರ್ ಕನ್ಫರ್ಮ್ ಯುವರ್ ಆರ್ಡರ್. ಸೊ ನಿಮ್ಮ ಆರ್ಡರ್ನ ಅವ್ನು ಕನ್ಫರ್ಮ್ ಮಾಡ್ತಾನೆ. ಓಕೆ, ಸೊ ಆರ್ಡರ್ನ ಕನ್ಫರ್ಮ್ ಮಾಡಿ ಅವ್ನು ಕಂಪ್ಯೂಟರ್ ಮುಖಾಂತರ ಆರ್ಡರನ್ನು ಜನರೇಟ್ ಮಾಡಿ ಅದು ನಿಮಗೆ ಪ್ರಿಂಟ್ಔಟ್ ಅನ್ನ ಕೊಡ್ತಾನೆ. ಸೊ ಪ್ರಿಂಟ್ಔಟ್ ಅನ್ನು ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ಯು ಆರ್ ಸಪೋಸ್ ಟು ಪೇ ದಿ ಚೆಕ್, ರೈಟ್? ಟೋಟಲ್ ಅಮೌಂಟ್ ಎಷ್ಟಾಗಿರುತ್ತಲ್ವಾ, ಆ ಟೋಟಲ್ ಅಮೌಂಟ್ಗೆ ನೀವೇನು ಮಾಡ್ತೀರಿ, ಚೆಕ್ ಕೊಡ್ತೀರಿ. ಚೆಕ್ ಅನ್ನು ಕೊಟ್ಟ ತಕ್ಷಣ ಅವ್ನು ಏನು ಮಾಡ್ತಾನೆ, ನಿಮಗೆ ಟೆಂಪ್ರರಿ ಕೌಂಟರ್ ರಿಸಿಪ್ಟ್ ಅನ್ನು ಕೊಡ್ತಾನೆ. ನಂತರ ಓವರ್ ಆಲ್ ನಿಮ್ಮ ಡೀಲಿಂಗ್ಸ್ ಅಕ್ಸೆಪ್ಟ್ ಆಗಿ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆದಮೇಲೆ ನೀವು ಏನು ಮಾಡ್ತಾನೆ, ಅವನು ಪರ್ಮನೆಂಟ್ ಕೌಂಟರ್ ರೆಸಿಪ್ಟ್ ಅನ್ನು ಕೊಡ್ತಾನೆ, ರೈಟ್? That's all about it. Okay, that means that is just like an investment. ಆ ಸ್ಲಿಪ್ ಇರುತ್ತಲ್ವ ನಿಮ್ಮ ಹತ್ರ, ಏನು ಕೊಡ್ತಾನಲ್ವಾ, ಅದೇ ನಥಿಂಗ್ ಬಟ್ ದಿ ಸೆಕ್ಯೂರಿಟೀಸ್ ಅಂತ ನೀವು ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಸೆಕ್ಯೂರಿಟಿ. ದೆನ್ ಸೇಲ್ ಮಾಡೋರು ಅವ್ರಿಗೂ ಕೂಡ ಅದೇ ರೀತಿ ಇರುತ್ತೆ. ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಪ್ರೈಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಯಾವ ಪ್ರೈಸ್ ಅಲ್ಲಿ ಇನ್ವೆಸ್ಟರ್ಸು ದೇ ಆರ್ ರೆಡಿ ಟು ಪರ್ಚೇಸ್ ಅಂತ ಇನ್ಫಾರ್ಮೇಶನ್ ಇರುತ್ತೆ, ಮತ್ತು ಇವ್ರ ಕಂಪನಿ ಪ್ರೈಸ್ ಎಷ್ಟು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಸೊ ದೇ ಕ್ಯಾನ್ ಸೆಲ್ ಇಟ್ ಆನ್ ದಿ ಪ್ರೈಸ್ ವಿಚ್ ಈಸ್ ಗೋಯಿಂಗ್ ಟು ಬಿ ಡಿಸ್ಪ್ಲೇಡ್ ಆನ್ ದಿ ಕಂಪ್ಯೂಟರ್ ಸ್ಕ್ರೀನ್. ಓಕೆ, ಸೇಮ್ ಅವರು ಕೂಡ ಸಿಮಿಲರ್ ಪ್ರೊಸೀಜರ್ ಇರುತ್ತೆ. ಸೊ ಸೇಲ್ಸ್ ಕನ್ಫರ್ಮೇಶನ್ ಸ್ಲಿಪ್ ಅನ್ನು ಕೊಡ್ತಾರೆ ಅವ್ರಿಗೆ ಆ ಡೀಲರು. ದ ಇನ್ವೆಸ್ಟರ್ ಗಿವ್ಸ್ ದಿ PCR ಅಂಡ್ ಟ್ರಾನ್ಸ್ಫರ್ ಡೀಡ್ ಟು ದಿ ಡೀಲರ್. ಅಂದ್ರೆ ಇವನೇನು ಯಾವ ಪ್ರೈಸ್ಗೆ ಪರ್ಚೇಸ್ ಮಾಡಕ್ಕೆ ರೆಡಿ ಇರ್ತಾನಲ್ವಾ, ಸೊ ಈ ಒಂದು PCR ಸರ್ಟಿಫಿಕೇಟ್ ಅನ್ನ ಯಾರಿಗೆ, ಸೆಲ್ಲರಿಗೆ ಕೊಡ್ತಾನೆ, ಅಂಡ್ ಟ್ರಾನ್ಸ್ಫರ್ ಡೀಡ್ ಅನ್ನ ಯಾರಿಗೆ, ಡೀಲರಿಗೆ ಕೊಡ್ತಾನೆ. ಓಕೆ, ದೆನ್ PCR ಅಂಡ್ TD ಅಂದ್ರೆ ಟರ್ಮ್ಸ್ ಆಫ್ ಡೆಪಾಸಿಟ್ ಆರ್ ವ್ಯಾಲಿಡೇಟೆಡ್ ಬೈ ದಿ ರಿಜಿಸ್ಟ್ರಾರ್ ಅಂಡ್ ಚೆಕ್ ಈಸ್ ಇಶ್ಯೂಡ್ ಟು ಇನ್ವೆಸ್ಟರ್ಸ್ ಇನ್ ಎಕ್ಸ್ಚೇಂಜ್ ಫಾರ್ SCS. Okay, so hope you are getting my point. Okay, let us look into the silent features of the over the counter exchange of India. Ringless and screen based trading. Okay, ringless ಅಂತ ಹೇಳಿದ್ರೆ ಜನರಲಿ ಇನ್ ದಿ ಅರ್ಲಿಯರ್ ಕೇಸಸ್ ಆಫ್ ಟ್ರೆಡಿಷನಲ್ ಎಕ್ಸ್ಚೇಂಜ್ ಸಿಸ್ಟಮ್ ಅಲ್ಲಿ ರಿಂಗ್ ಅಂತ ಹೇಳಿದ್ರೆ ಪ್ರತಿ 5 ನಿಮಿಷಕ್ಕೆ ಒಂದು ಟ್ರಾನ್ಸಾಕ್ಷನ್ ಕ್ಲೋಸ್ ಆಗ್ತಾ ಇತ್ತು. ಪ್ರತಿ 5 ನಿಮಿಷಕ್ಕೆ ಒಂದು ಟ್ರಾನ್ಸಾಕ್ಷನ್ ಕ್ಲೋಸ್ ಆಗ್ತಾ ಇತ್ತು. 5 ನಿಮಿಷದವರೆಗೂ ಟ್ರಾನ್ಸಾಕ್ಷನ್ ಕ್ಲೋಸ್ ಆಗ್ತಾ ಇರಲ್ಲ. ಬಟ್ ಇಲ್ಲಿ ಆ ರೀತಿಯಾದಂಥ ಯಾವುದೇ ರಿಂಗ್ ಇರೋದಿಲ್ಲ. ಅಂದ್ರೆ ದಿ ಟ್ರಾನ್ಸಾಕ್ಷನ್ಸ್ ಈಸ್ ಟೇಕನ್ ಪ್ಲೇಸ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಓಕೆ, ಸೊ ನಿಮಗೆ 5 ನಿಮಿಷ ಆದ್ಮೇಲೆ ಒಂದು ಟ್ರಾನ್ಸಾಕ್ಷನ್ ಕ್ಲೋಸ್ ಆಗಬೇಕು ಅಂತಕ್ಕಂಥ ಯಾವುದೇ ರೀತಿ ರಿಂಗ್ ಇಲ್ಲ. ನೋಡಿ, ರಿಂಗ್ ಅಂತ ಹೇಳಿದ್ರೆ 5 ನಿಮಿಷಕ್ಕೆ ಒಂದು ಟ್ರಾನ್ಸಾಕ್ಷನ್ ಅಂದ್ರೆ 1 ಅವರ್ಗೆ ದೇರ್ ವಿಲ್ ಬಿ ಓನ್ಲಿ 12 ಟ್ರಾನ್ಸಾಕ್ಷನ್ಸ್ ಅಲ್ವಾ. ಬಟ್ ಇಲ್ಲಿ ಆ ರೀತಿಯಾದಂಥ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಸೊ ಇಟ್ ಇಸ್ ದ ಫಸ್ಟ್ ಏನೈತಿ ನಾನು ಸ್ಟಾಕ್ ಎಕ್ಸ್ಚೇಂಜ್ ಟು ಇಂಟ್ರೊಡ್ಯೂಸ್ ದಿ ಸ್ಕ್ರೀನ್ ಬೇಸ್ಡ್ ಆನ್ಲೈನ್ ಟ್ರೇಡಿಂಗ್. ಅಂದ್ರೆ ಕಂಪ್ಯೂಟರ್ ಮುಖಾಂತರ ದಿ ಸ್ಕ್ರೀನ್ ಬೇಸ್ಡ್ ಆನ್ಲೈನ್ ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ಮೊದಲನೇ ಸ್ಟಾಕ್ ಎಕ್ಸ್ಚೇಂಜ್ ಇದು. ದಟ್ ಈಸ್ ಓವರ್ ದಿ ಕೌಂಟರ್ ಎಕ್ಸ್ಚೇಂಜ್ ಆರ್ಗನೈಸೇಷನ್. ಸ್ಪಾನ್ಸರ್ಶಿಪ್, ಇಲ್ಲಿ ಸ್ಪಾನ್ಸರ್ಶಿಪ್ ಯಾರಾಗಿರ್ತಾರಪ್ಪ ಅಂತ ಹೇಳಿದ್ರೆ ದಿ ಪ್ರಮೋಟರ್ಸ್. ನಾವಲ್ಲ ಏನೇನು ಹೇಳಿದ್ನಲ್ವಾ, ದಿ ಪ್ರಮೋಟರ್ಸ್. ಇಟ್ ಮೇ ಬಿ IDBI, UTI, LIC, GIC, ಇಟ್ ಮೇ ಬಿ ಕ್ಯಾನ್ ಬ್ಯಾಂಕ್, ಓಕೆ, ಅಂಡ್ ಅದರ್ ಬ್ಯಾಂಕ್ಸ್ಗಳು ಯಾವ್ದು ಹೇಳಿದ್ವಲ್ವಾ,
ಎಲ್ಲದೂ ಕೂಡ ಏನಾಗಿರ್ತಾರೆ ಇಲ್ಲಿ, ದೇ ಆರ್ ದಿ ಪ್ರಮೋಟರ್ಸ್ ಅಲ್ವಾ, ಅವರೇ ಇಲ್ಲಿ ಸ್ಪಾನ್ಸರ್ಸ್ ಆಗಿರ್ತಾರೆ. ಅಂದ್ರೆ ಇಫ್ ಯುವರ್ ಕಂಪನಿ ವಾಂಟೆಡ್ ಟು ಗೆಟ್ ಅ ಲಿಸ್ಟೆಡ್ ಇನ್ ದಿ listed in the OTC, so you must get the confirmation with the such members. ಯಾರು ಪ್ರಮೋಟರ್ಸ್ ಇರ್ತಾರಲ್ಲ ಅವ್ರ ಹತ್ರ ನೀವೇನು ಮಾಡಬೇಕು, ನಿಮ್ಮ ಕಂಪನೀಸ್ನ ಸೆಕ್ಯೂರಿಟೀಸ್ಗಳನ್ನ ಲಿಸ್ಟೆಡ್ ಮಾಡಬೇಕು ಮತ್ತು ಅವರಿಂದ ಅಪ್ರೂವಲ್ ಅನ್ನ ಪಡ್ಕೋಬೇಕು. ಅವರು ಸ್ಪಾನ್ಸರ್ಶಿಪ್ ಆಗಿರ್ತಾರೆ. ಯಾರು? ದಿ ಪ್ರಮೋಟರ್ಸ್. ಯಾರು ಅಂತ ಹೇಳಿದ್ದೆ ನನಗೆ, ಇಟ್ ಮೇ ಬಿ UTI, LIC, GIC, ಓಕೆ, ಅಂಡ್ IDBI, SBI, ರೈಟ್, Can Bank and others. Transparency of transaction. Here in case of over the counter exchange, you can get the price quoted. ಅಂದ್ರೆ at what price your company's securities are quoted. ನಿಮಗೆ ಇಲ್ಲಿ ನಿಮ್ಮ ಕಂಪನೀಸ್ಗಳ ಪ್ರೈಸ್ ಎಷ್ಟು, ಕಂಪನಿ ಸೆಕ್ಯೂರಿಟೀಸ್ಗಳ ಪ್ರೈಸ್ ಎಷ್ಟು ಅನ್ನೋದು ಕೋಟ್ ಆಗಿರುತ್ತೆ. ಮತ್ತು ಕಸ್ಟಮರ್ಸ್, ಇನ್ವೆಸ್ಟ್ ಬೈಯರ್ಸ್ಗೂ ಮತ್ತು ಸೆಲ್ಲರ್ಸ್ಗೂ ಇಬ್ಬರಿಗೂ ಗೊತ್ತಿರುತ್ತೆ at what price they are willing to buy and they are willing to sell ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಅಂದ್ರೆ ಪ್ರೈಸ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದಿ ಸ್ಕ್ರೀನ್ ಆಫ್ ದಿ ಕಂಪ್ಯೂಟರ್. ಲಿಕ್ವಿಡಿಟಿ ಥ್ರೂ ಮಾರ್ಕೆಟ್ ಮೇಕಿಂಗ್. ಇಲ್ಲಿ ಮಾರ್ಕೆಟ್ ಮೇಕಿಂಗ್ ಅಂತ ಹೇಳಿದ್ರೆ, ಸೊ ಅಟ್ ದ ಟೈಮ್ ಆಫ್ ಲಿಸ್ಟಿಂಗ್ ದಿ ಕಂಪನಿ ಹ್ಯಾಸ್ ಟು ಸೆಲೆಕ್ಟ್ ಆರ್ ಅಪಾಯಿಂಟ್ and the market maker. Generally the market makers are merchant bankers. Okay, so with the they are going to give you the two options. One is that buy and sell. Okay, ಅವ್ರು ಏನು ಮಾಡ್ತಾರೆ, ದಿ ಬೈ ಅಗ್ರಿಮೆಂಟ್ ಅಂಡ್ ಸೆಲ್ ಅಗ್ರಿಮೆಂಟ್ ಎರಡಕ್ಕೂ ಕೂಡ ಅವ್ರು ಅಕ್ಸೆಪ್ಟ್ ಅನ್ನು ಮಾಡ್ಕೊಂಡಿರ್ತಾರೆ. ನಿಮ್ಮ ಕಂಪನೀಸ್ ಸೆಕ್ಯೂರಿಟೀಸ್ಗಳನ್ನ ಪರ್ಚೇಸ್ ಮಾಡೋದು ಅವ್ರ ಜವಾಬ್ದಾರಿ ಆಗಿರುತ್ತೆ ಮತ್ತು ಸೇಲ್ ಮಾಡೋದು ಕೂಡ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ ಆನ್ ಬಿಹಾಫ್ ಆಫ್ ಯು, ರೈಟ್. ಅಂಡ್ ಟು ಸಮ್ ಎಕ್ಸ್ಟೆಂಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನೀವು ಯಾರೋ ಒಂದು ಪ್ರೈಸ್ ಅನ್ನ ಕೋಟ್ ಮಾಡಿದ್ರೆ ಅಂತ ಹೇಳಿದ್ರೆ, ಆನ್ ಬಿಹಾಫ್ ಆಫ್ ಯು ದೇ ಆರ್ ಅಗ್ರಿ ಟು ಬೈ ಅಂಡ್ ದೇ ಆರ್ ಅಗ್ರಿ ಟು ಸೆಲ್. ಸೊ ವಿತ್ ದಟ್ ಈಸಿಲಿ ಯುವರ್ ಸೆಕ್ಯೂರಿಟೀಸ್ ಕ್ಯಾನ್ ಬಿ ಬಾಟ್ ಅಂಡ್ ಸೋಲ್ಡ್. ಸೊ ಒಂದು ಸರಿ ನೀವು ಅವ್ರ ಹತ್ರ ಮರ್ಚೆಂಟ್ ಬ್ಯಾಂಕರ್ ಹತ್ರ ಅವ್ರ ಮಾರ್ಕೆಟ್ ಮೇಕಿಂಗಿಗೆ ಅಗ್ರಿಮೆಂಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ, ಮಿನಿಮಮ್ 18 ಮಂತ್ಸ್ಗಳ ಸಮಯ ಅವ್ರು ಏನ್ ಮಾಡ್ಬೇಕಾಗತ್ತೆ, ನಿಮ್ಮ ಕಂಪನೀಸ್ಗಳ ಸೆಕ್ಯೂರಿಟೀಸ್ಗಳನ್ನ ಪರ್ಚೇಸ್ ಮಾಡೋದಕ್ಕೂ ಮತ್ತು ಸೇಲ್ ಮಾಡೋದಕ್ಕೂ ಅವರು ಇನ್ವಾಲ್ವ್ ಆಗಿರ್ಬೇಕಾಗುತ್ತೆ. ಅದರಿಂದ ಏನಾಗುತ್ತೆ, ಈಸಿಯಾಗಿ ಯುವರ್ ಸೆಕ್ಯೂರಿಟೀಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಕ್ಯಾಶ್. Listing of small and medium size companies. So in the earlier cases of the other organizational or exchange organizations, so those companies was to focus only about the blue chip companies, whereas the minimum paid up capital should be 5 crore and some of the stock exchanges fixes the more than 10 crore. ಅಂದ್ರೆ ಕೆಲವೊಂದು ರೆಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜಸ್ಗಳಲ್ಲಿ ನೀವೇನಾದರೂ ಈಗ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ನೀವು ಎಕ್ಸಾಂಪಲ್ ತಗೊಂಡ್ರೆ, ನೀವು ನಿಮ್ಮ ಕಂಪನೀಸ್ ಅನ್ನ ಸೆಕ್ಯೂರಿಟೀಸ್ಗಳನ್ನ ಅಲ್ಲಿ ಲಿಸ್ಟೆಡ್ ಮಾಡಬೇಕಾದ್ರೆ ನಿಮ್ಮ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ಶುಡ್ ಬಿ 5 crore. ಓಕೆ, ಸೊ ರೀಸೆಂಟ್ ಅಪ್ಡೇಟ್ ಹೇಳಬೇಕಾದ್ರೆ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ಶುಡ್ ಬಿ 10 crore ಅಂತ ಹೇಳುತ್ತೆ ಅಲ್ವಾ. ಬಟ್ ಈಗ ಲೆಸ್ ದನ್ 5 crore ಅಥವಾ ಲೆಸ್ ದನ್ 10 crore ಇರತಕ್ಕಂಥ ಕಂಪನೀಸ್ಗಳು ಲಿಸ್ಟೆಡ್ ಮಾಡಕ್ಕೆ ಸಾಧ್ಯ ಇದೆಯಾ? ಅಲ್ಲಿ ಸಾಧ್ಯ ಇಲ್ಲ. ಬಟ್ ಇಲ್ಲಿ ಈ ರೀತಿಯ ಸ್ಮಾಲ್ ಕಂಪನೀಸ್ಗಳು ಕೂಡ ತಮ್ಮ ಸೆಕ್ಯೂರಿಟೀಸ್ಗಳನ್ನ ಲಿಸ್ಟೆಡ್ ಮಾಡೋದಕ್ಕೆ ಅವಕಾಶ ಇದೆ. ಓಕೆ, ಸ್ಮಾಲ್ ಅಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ದೇ ಕ್ಯಾನ್ ಆಲ್ಸೋ ಲಿಸ್ಟೆಡ್ ಹಿಯರ್ their securities with their least capital. ಅಂದ್ರೆ ಜಸ್ಟ್ 30 lakh rupees ಪೇಡ್ ಅಪ್ ಕ್ಯಾಪಿಟಲ್ ಹೊಂದಿದ್ರು ಕೂಡ ಅವರು ಇಲ್ಲಿ ತಮ್ಮ ಕಂಪನೀಸ್ ಅನ್ನು ಲಿಸ್ಟೆಡ್ ಮಾಡ್ಕೋಬಹುದು. ಟೆಕ್ನಾಲಜಿ. ಸೊ ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ದಿಸ್ ಓವರ್ ದಿ ಕೌಂಟರ್ ಎಕ್ಸ್ಚೇಂಜ್ enables you to operate the exchange transactions, the buying and selling of securities through the computerized transactions, with the help of computerized transactions and also the telex transactions. Nationwide listing. So this OTC enable you to list your companies throughout the country, because the dealers as well as the participants of the OTC are rest in the throughout the nation. Right? ಇಡೀ ದೇಶದ ಆಲ್ಮೋಸ್ಟ್ ಎಲ್ಲ ಒಂದು ಕಾರ್ನರಲ್ಲೂ ಕೂಡ ನಾವು ಈಗ ರೀತಿಯಾದಂತಹ OTC ಕೌಂಟರ್ ಅನ್ನು ನೋಡಬಹುದು. ಸೊ ಅದರ ಮುಖಾಂತರ ಈ ದೇಶದ ಯಾವುದೇ ಮೂಲೆ ಇರತಕ್ಕಂಥ ಕಂಪನೀಸ್ಗಳು ಕೂಡ ಇಲ್ಲಿ ತಮ್ಮ ಕಂಪನೀಸ್ಗಳನ್ನ ಲಿಸ್ಟೆಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಬಾಟ್ ಔಟ್ ಡೀಲ್ಸ್ ಅಂದ್ರೆ ಸ್ಪೆಸಿಫೈಡ್ ಪ್ರೈಸ್ ಅನ್ನ ನೀವು ಇಲ್ಲಿ ಮೆನ್ಷನ್ ಮಾಡಿದ್ರೆ, ಸೊ ಏನಂತೀನಿ ನಾನು, ಮರ್ಚೆಂಟ್ ಬ್ಯಾಂಕರ್ ಆರ್ ಗೋಯಿಂಗ್ ಟು purchase and sell the securities on behalf of you. Okay,
ಸೊ ವಿತ್ ದಿಸ್ ಬಿಕಾಸ್ ಆಫ್ ದಿಸ್ ಬಾಟ್ ಔಟ್ ಡೀಲ್ಸ್, ನೀವೇನೋ ಒಂದು ಪ್ರೈಸ್ ಅನ್ನು ಮೊದಲೇ ಹೇಳಿರ್ತೀರಿ, ನೋಡಪ್ಪ ಈ ಪ್ರೈಸ್ ಬಂದ್ರೆ ಕೊಟ್ಬಿಡು ಅಥವಾ ಈ ಪ್ರೈಸ್ ಬಂದ್ರೆ ಪರ್ಚೇಸ್ ಮಾಡು ಅಂತೇಳಿ ಮುಂಚೆನೇ ಹೇಳಿರ್ತೀರಲ್ವಾ. ಸೊ ಅದು ಆ ವರ್ಕನ್ನು ಯಾರು ಮಾಡ್ತಾರೆ, ಬಾಟ್ ಔಟ್ ಡೀಲ್ಸ್ ಅಂತ ಹೇಳಿದ್ರೆ ದಟ್ ವರ್ಕ್ ಈಸ್ ಡನ್ ಬೈ ದಿ ದಿಸ್ ರಿಜಿಸ್ಟ್ರಾರ್ ಆರ್ ಯು ಕ್ಯಾನ್ ಸೇ ದಿ ಮರ್ಚೆಂಟ್ ಬ್ಯಾಂಕರ್. These are all the various features of the OTC, that is the over the counter exchange. Listing requirements, okay. So no big companies are allowed. Andre, well, in case of the OTC EI is concerned, so the companies having less than 25 crore of paid up capital, only they are allowed to listed here. ಅಂದ್ರೆ ಯಾವ ಒಂದು ಕಂಪನಿಯ ಅಥವಾ ಪೇಡ್ ಅಪ್ ಕ್ಯಾಪಿಟಲ್ 25 ಕೋಟಿಗಿಂತ ಕಡಿಮೆ ಇದೆ, ಅವ್ರು ಮಾತ್ರ ಇಲ್ಲಿ ಲಿಸ್ಟೆಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಬೇರೆಯವರಿಗೆ ಅದಕ್ಕಿಂತ ಪೇಡ್ ಅಪ್ ಕ್ಯಾಪಿಟಲ್ ವ್ಯಾಲ್ಯೂ ಜಾಸ್ತಿ ಇತ್ತಪ್ಪ ಅಂತ ಹೇಳಿದ್ರೆ ಯು ಆರ್ ನಾಟ್ ಎಂಕರೇಜ್ಡ್ ಟು ಲಿಸ್ಟ್ ಹಿಯರ್. ಲೆಸ್ ದ್ಯಾನ್ 25 crore ಪೇಡ್ ಅಪ್ ಕ್ಯಾಪಿಟಲ್ ಯಾರು ಇರುತ್ತೆ ಅವ್ರು ಮಾತ್ರ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಥವಾ ಲಿಸ್ಟಿಂಗ್ ಅನ್ನು ಮಾಡ್ಕೋಬೇಕು. ಅದಕ್ಕಿಂತ ಜಾಸ್ತಿ ಇದ್ರೆ ಲಿಸ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ರೆಸ್ಟ್ರಿಕ್ಷನ್ ಆನ್ ಲಿಸ್ಟಿಂಗ್ ವಿತ್ ಅದರ್ ಎಕ್ಸ್ಚೇಂಜಸ್. ಒನ್ಸ್ ಯು ಆರ್ ಲಿಸ್ಟೆಡ್ here with the OTC EI, right? So you are not allowed to list your securities with any other stock exchanges. ಅಥವಾ any other stock, if you are listed your securities with any other stock exchanges, you are also not encouraged to list in the OTC. That is, ಅಂದ್ರೆ ನೀವು OTC ಅಲ್ಲಿ ನಿಮ್ಮ ಕಂಪನಿ ಸೆಕ್ಯೂರಿಟೀಸ್ ಅನ್ನು ಲಿಸ್ಟೆಡ್ ಮಾಡಿದ್ರೆ ಬೇರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ಗಳಲ್ಲಿ ನೀವು ಲಿಸ್ಟೆಡ್ ಮಾಡಂಗಿಲ್ಲ. ಅಥವಾ ನೀವು ಬೇರೆ ಕಡೆ ಲಿಸ್ಟೆಡ್ ಅನ್ನು ಮಾಡಿದ್ರೆ ನಿಮ್ಮ ಕಂಪನೀಸ್ ಲಿಸ್ಟಿಂಗ್ಸ್ ಅನ್ನ ಲಿಸ್ಟಿಂಗ್ ಮಾಡಿದ್ರೆ ನಿಮ್ಮ ಕಂಪನೀಸ್ ಸೆಕ್ಯೂರಿಟೀಸ್ಗಳನ್ನ ಲಿಸ್ಟಿಂಗ್ ಮಾಡಿಸಿದ್ರೆ ಇಲ್ಲಿ ನಿಮಗೆ ಲಿಸ್ಟಿಂಗ್ ಮಾಡಿಸೋದಕ್ಕೆ ಅವಕಾಶ ಇಲ್ಲ, ರಿಸ್ಟ್ರಿಕ್ಷನ್ಸ್ ಇದೆ. ಸೊ ಮಿನಿಮಮ್ ಕ್ಯಾಪಿಟಲ್, ಓಕೆ, ಮಿನಿಮಮ್ ಕ್ಯಾಪಿಟಲ್. ಸೊ ನಿಮಗೆ 30 ಲಕ್ಷ ಮಿನಿಮಮ್ ಕ್ಯಾಪಿಟಲ್ ಇದ್ರೆ ಯು ಆರ್ ಅಲೌಡ್ ಟು ಲಿಸ್ಟ್ ಯುವರ್ ಕಂಪನೀಸ್ ಹಿಯರ್. ನೀವು 30 ಲಕ್ಷ ಇತ್ತಪ್ಪ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು, ಇಲ್ಲಿ ಲಿಸ್ಟಿಂಗ್ ಅನ್ನು ಮಾಡಿಸ್ಕೋಬಹುದು. ವೆರಾಸ್ ಇನ್ ಅದರ್ ಸ್ಟಾಕ್ ಎಕ್ಸ್ಚೇಂಜಸ್ ಹೋದ್ರೆ 5 crore and 10 crore rupees ಇದೆ. ಬೇಸ್ ಕ್ಯಾಪಿಟಲ್, ಸೊ ಮಿನಿಮಮ್ 4 lakh rupees ಆಫ್ ಬೇಸ್ ಕ್ಯಾಪಿಟಲ್ ಅನ್ನ ಯು ಆರ್ ಸಪೋಸ್ ಟು ಮೇಂಟೈನ್. ಸೊ ಲಾಕ್ ಇನ್ ಪೀರಿಯಡ್ ಆಫ್ 3 years, ಅಂದ್ರೆ ಒನ್ಸ್ ಯು ಗೆಟ್ ದ ಲಿಸ್ಟೆಡ್ ಇನ್ ದಿ OTC ಮಾರ್ಕೆಟ್, ರೈಟ್? ಸೊ ಯು ಆರ್ ಸಪೋಸ್ ಟು ಯು ಆರ್ ನಾಟ್ ಅಲೌಡ್ ಟು ಡಿ ಲಿಸ್ಟ್ ಯುವರ್ ಸೆಕ್ಯೂರಿಟೀಸ್ ಅಟ್ ಲೀಸ್ಟ್ ಫಾರ್ 3 years. ಅಂದ್ರೆ ಒಂದ್ಸಲ ನೀವು OTC EI ಅಲ್ಲಿ ಲಿಸ್ಟಿಂಗ್ ಅನ್ನು ಮಾಡ್ತಿದ್ರೆ ಅಂತ ಹೇಳಿದ್ರೆ ಮಿನಿಮಮ್ 3 years ನೀವು ಕಂಟಿನ್ಯೂ ಮಾಡಲೇಬೇಕು. ಸೊ ಅವಾಗ ಆ ಒಂದು ಪೀರಿಯಡ್ ಅಲ್ಲೇ ನೀವು ಡಿ ಲಿಸ್ಟಿಂಗ್ ಅನ್ನು ಮಾಡ್ಸಂಗಿಲ್ಲ. Merchant banker required. So for getting your companies listed in the OTC market, you need the merchant banker, okay, to as a market maker. ನೋಡಿ ಇಲ್ಲಿ ಮರ್ಚೆಂಟ್ ಬ್ಯಾಂಕರ್ ಏನಾಗಿ ರೋಲ್ ಅನ್ನ ಪ್ಲೇ ಮಾಡ್ತಾರೆ ಅಂತ ಹೇಳಿದ್ರೆ they play the role as a market maker. So there are various advantages that we are going to receive out of listing the securities with the OTC, that is over the counter exchange. So the advantages may be for companies and maybe for the investors. So for a company, it helps to raise the funds through the capital market. That means the companies can easily raise the more fund by entering into the OTC market and save the unnecessary issue expenses and raising funds from the capital market. ನೋಡಿ ಅಲ್ಲಿ while compared to the BSE and other stock exchanges, right, ಅಲ್ಲಿ ಇಶ್ಯೂ ಚಾರ್ಜಸ್ಗಳು ಜಾಸ್ತಿ ಇತ್ತು, ಅವುಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಅವುಗಳ ಅನ್ನೆಸೆಸರಿ ಚಾರ್ಜಸ್ ಕಮ್ಮಿ ಇರುತ್ತೆ, ಅದು ಲಿಸ್ಟಿಂಗ್ ಚಾರ್ಜಸ್ ಕಡಿಮೆ. ಸೊ whereas the other stock exchanges they are completely under the control of SEBI, okay, but here you need not to get the approval from the SEBI. ನೀವು ನಿಮ್ಮ ಕಂಪನಿ ಸೆಕ್ಯೂರಿಟೀಸ್ ಗಳನ್ನ ಲಿಸ್ಟೆಡ್ ಮಾಡಬೇಕಾದ್ರೆ SEBI ಇಂದ ನೀವು ಅಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯು ಜಸ್ಟ್ ಗೋಯಿಂಗ್ ಟು ಅಪ್ರೋಚ್ ಟು ದಿ ಮರ್ಚೆಂಟ್ ಬ್ಯಾಂಕರ್, ಓಕೆ. ಮರ್ಚೆಂಟ್ ಬ್ಯಾಂಕರು ಅವನಿಗೆ SEBI ಗೈಡೆನ್ಸ್ ಹೇಳಿರುತ್ತೆ, ಅದ್ರ ಪ್ರಕಾರ ಅವನು ಏನ್ ಮಾಡ್ತಾನೆ, ನಿಮ್ಮ ಕಂಪನೀಸ್ ಲಿಸ್ಟೆಡ್ ಅನ್ನು ಮಾಡ್ಕೊಳ್ತಾ ಹೋಗ್ತಾನೆ. ಪ್ರಮೋಟರ್ಸ್ ಹ್ಯಾಸ್ ಟು ಫಾಲೋ ದಿ ಗೈಡ್ಲೈನ್ಸ್ ಆಫ್ ದಿ SEBI, ಓಕೆ. ಸೊ ದಿ BSE ಅಲ್ಲಿ ಬಂದ್ರೆ ಯು ಆರ್ ಸಪೋಸ್ ಟು ಆಫರ್ ದಿ 60% ಆಫ್ ಸೆಕ್ಯೂರಿಟಿ ಟು ದಿ ಪಬ್ಲಿಕ್ ಅಲ್ವಾ, ಬಟ್ ಇಲ್ಲಿ ಓನ್ಲಿ ವಿತ್ ದಿ 40% ಆಫ್ ಸೆಕ್ಯೂರಿಟೀಸ್. ಸೊ ಯು ಆರ್ ಅಲೌಡ್ ಟು ಆಫರ್ the only 40% of securities to the public. ಅಂದ್ರೆ ಏನಾಗುತ್ತೆ, ನಿಮ್ಮ ಒಂದು ರಿಮೈನಿಂಗ್ 20% ಸೇವ್ ಆಗುತ್ತಲ್ವಾ, ನಿಮ್ಮ ಒಂದು ಸ್ಟೆಬಿಲಿಟಿ ಕೆಪಾಸಿಟಿ ಜಾಸ್ತಿ ಆಗುತ್ತೆ. Okay, as there are, we can observe that there is a large number of small scale industries are operating in the nation. So we can get
ಗೆಟ್ ಇನ್ ಟು ಮೋರ್ ಆಕ್ಸೆಸ್ ಟು ದಿ ಪಬ್ಲಿಕ್. ನೋಡಿ, ಈಗ ಸಣ್ಣ ಸಣ್ಣ ಕಂಪ್ನೀಸ್ಗಳು ಲಾರ್ಜ್ ನಂಬರ್ ಇದಾವೆ, ಅರ್ಥ ಆಗುತ್ತಲ್ವಾ? ಅದರಿಂದ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ವಿ ಕ್ಯಾನ್ ಗ್ರೇಟರ್ ಆಕ್ಸೆಸಿಬಿಲಿಟಿ ಟು ದಿ ಲಾರ್ಜ್ ಪೂಲ್ ಆಫ್ ಕ್ಯಾಪ್ಟಿವ್ ಇನ್ವೆಸ್ಟರ್ಸ್ ಬೇಸ್. ಓಕೆ, ಅಂದ್ರೆ ನಾವು ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಸ್ಕೇಲ್ ಇನ್ವೆಸ್ಟರ್ಸ್ಗಳಿರೋದ್ರಿಂದ ಅವರಿಂದ ನಾನು ಕ್ಯಾಪಿಟಲ್ ಅನ್ನ ರೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಟು ದಿ ಇನ್ವೆಸ್ಟರ್ಸ್, ಇನ್ವೆಸ್ಟ್ಮೆಂಟ್ ಇನ್ ಸ್ಟಾಕ್ ಬಿಕಮ್ಸ್ ಈಸಿಯರ್. ಓಕೆ, ಸೊ ನೀವು ಲಿಸ್ಟಿಂಗ್ಸ್ ಪ್ರೊಸೀಜರ್ಸ್ಗಳು ಎಲ್ಲಿ ಅದರ್ ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲೂ ಇಲ್ಲೂ ಕೂಡ ಲಿಸ್ಟಿಂಗ್ ಪ್ರೊಸೀಜರ್ಸ್ಗಳು ಬಹಳ ಸಿಂಪಲ್ ಆಗಿರೋದ್ರಿಂದ ನೀವು ಈಸಿಯಾಗಿ ನಿಮ್ಮ ಸ್ಟಾಕ್ ಅನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು. Provide greater confidence and fidelity of trade. So it's very clear that, so as you have agreed with the merchant banker, who is also known as the market maker, so he is going to act on behalf of you to buy and sell the securities at an agreed price, which are stipulated by you. Enables transaction to be completed quickly. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ರೀತಿಯಾದಂತ ಡಿಲೇಗಳು ವೈಲ್ ಕಂಪೇರ್ ಟು ಅದರ್ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ಟ್ರೆಡಿಷನಲ್ ಸ್ಟಾಕ್ ಎಕ್ಸ್ಚೇಂಜ್ಗೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ಡಿಲೇ ಇರಲ್ಲ. ಕ್ವಿಕ್ ಆಗಿ ಟ್ರಾನ್ಸಾಕ್ಷನ್ ಹೇಗೆ ಆಸ್ ದಿ ಪ್ರೈಸ್ ಆರ್ ಕೋಟೆಡ್ ಎನೇಬಲ್ ದಿ ಬೈಯರ್ಸ್ ಅಂಡ್ ಸೆಲ್ಲರ್ ಟು ಬಿ ವ್ಯೂಡ್ ಅಂಡ್ ಆನ್ ದಿ ಸ್ಕ್ರೀನ್ ಆಫ್ ದಿ ಕಂಪ್ಯೂಟರ್. ನೋಡಿ, ಆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಬೈಯರ್ಸ್ಗೂ ಮತ್ತು ಸೆಲ್ಲರ್ಸ್ಗೂ ಪ್ರೈಸ್ಗಳು ಕೋಟ್ ಆಗ್ತಾ ಇರ್ತವೆ. ಇಮಿಡಿಯೇಟ್ಲಿ ಏನು ಮಾಡ್ಬೋದು, ಆ ಒಂದು ಅಗ್ರೀಡ್ ಪ್ರೈಸ್ಗೆ ಅವ್ರು ಸೆಕ್ಯೂರಿಟೀಸ್ ಅನ್ನ ಪರ್ಚೇಸ್ ಮಾಡ್ಬೋದು ಮತ್ತು ಸೇಲ್ ಅನ್ನು ಕೂಡ ಮಾಡ್ಬೋದು. ಪ್ರೊವೈಡ್ಸ್ ಡೆಫಿನೆಟ್ ಲಿಕ್ವಿಡಿಟಿ ಟು ದಿ ಇನ್ವೆಸ್ಟರ್. ನೋಡಿ, ಡೆಫಿನೆಟ್ ಲಿಕ್ವಿಡಿಟಿ ಅಂದ್ರೆ ಅಲ್ಲಿ ಮಾರ್ಕೆಟಬಿಲಿಟಿ ಇರುತ್ತೆ. OTC ಅಲ್ಲಿ ಏನಾಗುತ್ತೆ, ಈಸಿ ಮಾರ್ಕೆಟಬಿಲಿಟಿ ಇರುತ್ತೆ. ಅಟ್ ಓವರ್ ಆಲ್ ದೇ ಕ್ಯಾನ್ ಈಸಿಲಿ ಸೆಲ್ ದ ಪ್ರಾಡಕ್ಟ್ ಅಂಡ್ ದೇ ಕ್ಯಾನ್ ಗೆಟ್ ದಿ ಕ್ಯಾಶ್. ಅದನ್ನು ಲಿಕ್ವಿಡಿಟಿ ಅಂತ ಕರಿತೀವಿ. ಎಕಾನಮಿ ಆಗಿ ಓವರ್ ಆಲ್ ಹೇಳಬೇಕು ಅಂತ ಹೇಳಿದ್ರೆ, ಇಟ್ ಎಂಕರೇಜಸ್ ದಿ ವೆಂಚರ್ ಕ್ಯಾಪಿಟಲ್ ಆಕ್ಟಿವಿಟೀಸ್ ಟು ಬೂಸ್ಟ್ ದಿ ಎಂಟರ್ಪ್ರಿನರ್ಸ್. ಅಂದ್ರೆ ಹೊಸದಾಗಿ ಬಂದಿರತಕ್ಕಂಥ ಎಂಟರ್ಪ್ರಿನರ್ಸ್ಗಳು ಜನರಲಿ ದೇ ವಿಲ್ ಬಿ ಹ್ಯಾವಿಂಗ್ ದಿ ಲೆಸರ್ ಅಮೌಂಟ್ ಆಫ್ ಕ್ಯಾಪಿಟಲ್. ಓಕೆ, ಸೊ ಅವರು ತಮ್ಮ ಕಂಪನೀಸ್ಗಳನ್ನು ಎಕ್ಸ್ಟೆಂಡ್ ಮಾಡಬೇಕಾದ್ರೆ ಅವ್ರಿಗೆ ಒಂದು ಈಸಿಯಾಗಿರ್ತಕ್ಕಂಥ ಒಂದು ಮಾರ್ಕೆಟ್ ಅನ್ನು ಒದಗಿಸಿಕೊಡುತ್ತೆ. ಓಕೆ, ಅಂಡ್ ಇಟ್ ಎಂಕರೇಜಸ್ ಟು ರೈಸ್ ದಿ ಕ್ಯಾಪಿಟಲ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್, ಎಂಕರೇಜಸ್ ಕ್ಲೋಸ್ಲಿ ಹೆಲ್ಡ್ ಕಂಪನೀಸ್ ಟು ಗೋ ಪಬ್ಲಿಕ್. ಓಕೆ, ದಟ್ ಮೀನ್ಸ್ ಜನರಲಿ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ದಿಸ್ OTC market helps to raise the fund and it improves the capital market operations of the country. ಸೊ ಯಾವುದೇ ಒಂದು ದೇಶದ ಕ್ಯಾಪಿಟಲ್ ಮಾರ್ಕೆಟ್ ಇಂಪ್ರೂವ್ ಆಗ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಆ ದೇಶದ ಎಕನಾಮಿಕಲ್ ಆಕ್ಟಿವಿಟೀಸ್ಗಳು ಗ್ರೋತ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಮೀನಿಂಗ್, ದ ಫೀಚರ್ಸ್, ಮೆರಿಟ್ಸ್ and listing procedures of the over the counter exchange of India. Okay, so dear friends, so with this I just concluding today's session. So the OTCEI, it is especially helpful for small and medium sized companies to raise the capital from the public at a low cost. Okay, and this is the concept of OTCEI is inspired by the NASDAQ operations that is in USA, right? So even though OTCEI has been around for long, it is not that popular among the investors in India due to no major promising returns in the past. Okay, overall performance anta bandaga generally investors ಗಳು, as I have already told you, they focus towards the blue chip companies. Okay, so many of the time, even though the customers are benefited, the investors are benefited with the lots of advantages, still there is no much scope or still there is no much scope for the OTCEI. Okay, so these are all the references we can go through. Okay friends, so thank you for your patience listening. So now I am signing out from the today's session.